ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಅವಹೇಳನಾತ್ಮಕ ಕಮೆಂಟ್. ಅವಹೇಳನಾತ್ಮಕ ಪೋಸ್ಟ್ ಮಾಡುವವರಿಗೆ ಬಿಸಿ ಮುಟ್ಟಿಸಲು ಮುಂದಾದ ಜಿಲ್ಲಾಡಳಿತ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲೆಯಲ್ಲಿ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದು ಕೆಲಸದ ಮೂಲಕ ಕಾರ್ಯವೈಖರಿಯನ್ನ ಸಾಬೀತುಪಡಿಸುತ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆಯಷ್ಟೇ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ರು. ಡಿಸಿ ಶುಭ ಕಲ್ಯಾಣ್ ಕಾರ್ಯವೈಖರಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಹೆಸರು ಕೂಡ ಬಂದಿತ್ತು. ಈ ಮಧ್ಯೆ ಕಳೆದ ಜುಲೈನಲ್ಲಿ ಡಿಸಿ ಅವರ ಡಿಜಿಟಲ್ ಸೈನ್ ಬಳಸಿ ಅಕ್ರಮವಾಗಿ ಭೂಮಿ ಕಬಳಿಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಈಗ ತುಮಕೂರು ಜಿಲ್ಲಾಡಳಿತ ದಸರಾ ಪ್ರಿಪರೇಷನ್ನಲ್ಲಿ ಬ್ಯುಸಿ ಇದ್ದು ದಸರಾ ವಿಚಾರವಾಗಿ ಹಣ ಪೋಲಾಗ್ತಾ ಇದೆ ಎಂದು ಆರೋಪಿಸಿ ಹಾಗೂ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ವ್ಯಕ್ತಿಯೋರ್ವ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿ ವಿರುದ್ಧ ಅವಹೇಳನಾತ್ಮಕ ಕಮೆಂಟ್ ಅನ್ನ ಮಾಡಿದ್ದು ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಪ್ಟೆಂಬರ್ 2ರಂದು ಜೈ ಭೀಮ್ ಸಂಘಟನೆಯ ಮುಖಂಡರಾದ ದಿನೇಶ್ ಎಂಬುವವರು ಫೇಸ್ಬುಕ್ನಲ್ಲಿ ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಅವಹೇಳನಾತ್ಮಕ ಕಮೆಂಟ್ ಅನ್ನ ಮಾಡಿ ಪೋಸ್ಟ್ ಮಾಡಿದ್ದು, ಆ ಒಂದು ಕಮೆಂಟ್ನಲ್ಲಿ ಡಿಸಿ ಬಗ್ಗೆ ಕೆಟ್ಟ ಪದಗಳನ್ನ ಬರೆಯಲಾಗಿದೆ. ಈ ಕಮೆಂಟ್ ಜಿಲ್ಲೆಯಲ್ಲಿ ಸಖತ್ ವೈರಲ್ ಆಗಿದ್ದಲ್ಲದೆ ಜಿಲ್ಲೆಯಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದರಿಂದ ಬೇಸರಗೊಂಡ ಡಿಸಿ ಶುಭ ಕಲ್ಯಾಣ್ ಕ್ರಮಕ್ಕೆ ನಿರ್ದೇಶನವನ್ನ ಮಾಡುವ ಮೂಲಕ ಕ್ರಮಕ್ಕೆ ಮುಂದಾಗಿದ್ರು. ಇನ್ನು ಡಿಸಿ ಶುಭ ಕಲ್ಯಾಣ ನಿರ್ದೇಶನದಂತೆ ಅವಹೇಳನಾತ್ಮಕ ಕಮೆಂಟ್ ಮಾಡುವವರಿಗೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗಿದ್ದು ಜಿಲ್ಲಾಧಿಕಾರಿ ಕಚೇರಿ ಸಹಾಯಕ ಸೆಪ್ಟೆಂಬರ್ 3ರಂದು ಅವಹೇಳನಾತ್ಮಕ ಕಮೆಂಟ್ ಮಾಡಿದ ದಿನೇಶ್ ಬಾಬು ಹಾಗೂ ಇತರರ ವಿರುದ್ಧ ಕ್ಯಾಸಂದ್ರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ 352ನೇ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಈ ದೂರು ದಾಖಲಾಗಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ದಿನೇಶ್ ಬಾಬು, ನಾನು ಸಾಮಾಜಿಕ ಕಳಕಳಿಯುಳ್ಳವನಾಗಿದ್ದು ಆಡುಭಾಷೆಯಲ್ಲಿ ಮಾತನಾಡಿದ್ದೇನೆ ಅಷ್ಟೇ. ಅದನ್ನ ಹೊರತು ಡಿಸಿಗೆ ಅವಮಾನ ಮಾಡಬೇಕೆಂದು ನಾನು ಕಮೆಂಟ್ ಮಾಡಿಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಲ್ಲದೆ ನಾನು ಕೆಟ್ಟದಾಗಿ ಕಮೆಂಟ್ ಹಾಕಿರೋದಕ್ಕೆ ದಂಡ ಹಾಕ್ತೀರಾ ಅಥವಾ ಉರುಳು ಹಾಕ್ತೀರಾ? ಪ್ರಜಾಪ್ರಭುತ್ವದಲ್ಲಿ ಧ್ವನಿಯನ್ನ ಅಡಗಿಸುವ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡ್ತಿದ್ದಾರೆ ಎಂದು ದಿನೇಶ್ ಬಾಬು ಕಿಡಿಕಾರಿದ್ದಾರೆ. ನಾವು ಅನೇಕ ಹೋರಾಟಗಳನ್ನ ಮಾಡಿದ್ದೀವಿ. ಯಾಕೆಂದರೆ ಈ ಜಿಲ್ಲಾಧಿಕಾರಿ ಅವರು ಪತ್ರಿಕಾ ಹೇಳಿಕೆಯಲ್ಲೇ ಬಹಿರಂಗವಾಗಿ ಕೊಟ್ಟಿದ್ದಾರೆ. ನನ್ನ ಡಿಜಿಟಲ್ ಸಹಿ ದುರುಪಯೋಗ ಆಗಿ 40 ಎಕರೆ ಅಕ್ರಮ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ಅವರು. ನಾನೊಬ್ಬ ಸಾಮಾಜಿಕ ಜವಾಬ್ದಾರಿ ಉಳ್ಳವನಾಗಿ ನನಗನ್ಸುತ್ತೆ ಒಬ್ಬ ಸಾಮಾನ್ಯ ಜ್ಞಾನ, ನಾನೇನು ಯಾವ PhD ಇಲ್ಲ ಏನೂ ಇಲ್ಲ. ಡಿಜಿಟಲ್ ಸಹಿ ಅಂದರೆ ಈಗ ನಾವು ನಮ್ಮ ತಂಬಿಕ್ಕದೆ ನಮ್ಮ ರೇಷನ್ ಕಾರ್ಡಲ್ಲೂ ನಮ್ಮ ಕುಟುಂಬದ ತಂಬಿ ಹಿಡ್ದೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ OTP ಬರದೆ. ಮತ್ತೊಬ್ಬ ಜಿಲ್ಲಾಧಿಕಾರಿ ಸಹಿಯನ್ನು ಡಿಜಿಟಲ್ ಸಹಿಯನ್ನು ಅಷ್ಟು ಸುಲಭನಾಗಿ ಒಬ್ಬ ವಿಲೇಜ್ ಅಕೌಂಟೆಂಟ್ ಎತ್ಕೊಳ್ತಾನೆ ಅಂದರೆ ಇಡೀ ಜಿಲ್ಲೆಯಲ್ಲಿ ಎಷ್ಟು ಹಂಗಾರ ಅಕ್ರಮ ಆಗಿರ್ಬೋದು. ಈಗೇನು ಪೋಸ್ಟ್ ಮಾಡಿದ್ರಿ ಸರ್ ನೀವೇನು? ಅದೇ ಇದು ದಸರಾ ಇದೆ ಮೇಡಮ್ ಅವರು ಸಿಗಲ್ಲ ಅಂಥೇಳಿ ಈ ಬೇವರ್ಸಿ ಮತ್ತು ಪೀಡೆ ಅನ್ನೋ ಪದ ಸರ್ ನಾನು ಇವತ್ತು ಸಾಮಾಜಿಕ ಜವಾಬ್ದಾರಿ ಉಳ್ಳವನಾಗಿದ್ದೀನಿ ಅಂದರೆ ನನ್ನ ತಂದೆ ತಾಯಿ ನನಗೆ ಬಳಸಿದಂಥ ಪದ ಅದು. ಬೆಳಗ್ಗೆ ಎದ್ರೆ ನನಗೆ ಬೈಯೋರು ಬೇವರ್ಸಿ ಒಳ್ಳೆ ಬುದ್ಧಿ ಕಲಿ, ಪೀಡೆ ಇಲ್ಲ ತೊಲಗೋಗಿ ನಮ್ಮ ಮನೆ ಬಿಟ್ಟು ಅನ್ನೋರು. ಪ್ರತಿಯೊಂದು ತಂದೆ ತಾಯಿಗಳಿಗೂ ಎಲ್ಲರೂ ತಂದೆ ತಾಯಿ ಮೀರಿ ಯಾರೂ ಬರೋಕ್ಕಾಗಲ್ಲ ಯಾವ ಅಧಿಕಾರಿ ಆದ್ರೂ. ಅವರು ಅವತ್ತು ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಸರಿಯಾಗಿ ನಡ್ಕೋ, ಸಮಾಜದಲ್ಲಿ ಒಳ್ಳೆ ಬುದ್ಧಿ ಕಲಿ, ವಿದ್ಯಾವಂತನಾಗು, ಬೇವರ್ಸಿ ತೊಲಗು ಅನ್ನೋರು. ಅಷ್ಟೇ ಅಲ್ಲ, ಈ ತೊಲಗು ಅನ್ನೋ ಪದ ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ಬಳಕೆ ಆಗಿದೆ. ನಮ್ಮ ಪೂರ್ವಿಕರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋದೇ ನಮ್ಮ ದೇಶದಲ್ಲಿ ಇವತ್ತು ಅದು ನಮಗೆ ಸ್ವತಂತ್ರ ಸಿಕ್ಕಿದ್ದು ಒಂದಿದು. ಅದಕ್ಕೆ ನಾನು ನಮ್ಮ ಕಲ್ಪತರುನಾಡು ನಮ್ಮ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ ಸ್ವಾಮೀಜಿಯ ವಿದ್ಯಾರ್ಥಿ. ನಾನು SSLC ನನಗೆ ಪಾಠ ಮಾಡ್ತಾಯಿದ್ರು ಅವರು. ಉದ್ದಾನೇಶ್ವರ ಸಮುದಾಯ ಬಂಧುಗಳು ಇಂಗ್ಲೀಷನ್ನು ಪಾಠ ಅಂಥವ್ರ ಪಾದ ಧೂಳಿನ ಕಣದಲ್ಲಿ ನಾನು ವಿದ್ಯೆ ಕಲಿತವನಾಗಿ ನನಗೆ ಸಾಮಾಜಿಕ ಜವಾಬ್ದಾರಿ ಬರಬೇಕು. ನನಗೆ ಸಾಮಾಜಿಕ ಜವಾಬ್ದಾರಿ ಇಲ್ಲ ಅಂದರೆ ನಾನು ಸತ್ತಂಗೆ. ಒಬ್ಬ ವಿದ್ಯಾವಂತನಾಗಿ ನನಗೆ ಕಾಯಕವೇ ಕೈಲಾಸ. ನಾನು ರಾಜಕಾರಣಿ ಆದರೂ ಇವತ್ತು ಕಾಯಕ ಮಾಡ್ತೀನಿ. ಒಂದು 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಕಲಾ ಜೀವನದಲ್ಲಿ, ನನ್ನ ವೃತ್ತಿ ಕಲಾ ಜೀವನದಲ್ಲಿ. ಹಾಗಾಗಿ ನನಗೆ ಆ ಕೋಪ ಬಂದು ಏನಂದೆ ಆ ರೀತಿ ನಾನು ನೊಂದು ಕಾರಣ ಏನು ಅಂತ ಬೇಸರ ಆಗಕ್ಕಂದ್ರೆ ಇನ್ನೂ ಇದು ತನಿಖೆ ಯಾರು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಇವರು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ DC ಅವರು. ಜಿಲ್ಲಾಧಿಕಾರಿ ಅಂದರೆ ನಮಗೆ ಮಾತೃ ಹೃದಯ, ಅವರೇನ ತಿಳ್ಕೊಳ್ಳಿರಿ. ನಾವು ಒಂದು ಹೆಣ್ಮಗಳು ಅಲ್ಲಿ ಕೂತೈತೆ ಅಂದರೆ ನಾವು ಫಸ್ಟು ಲೆಟ್ರ್ ಕೊಟ್ಟಿರೋದು ಅವರಿಗೆ, ನೀವು ತಾಯಿ ಸಮಾನ ಮಾತೃ ಹೃದಯ ಅಂತ. ಈಗಲೂ ಲೆಟ್ರ್ ತೋರಿಸ್ತೀನಿ ನಾನು. ಫಸ್ಟ್ ಯಾವುದೋ ಒಂದು ಹೋರಾಟಕ್ಕೆ ಕೊಟ್ಟಿದ್ದೀವಿ.
ಮಾತೃಹೃದಯ ಹೆಣ್ಮಗಳು ನೀವು ಬಂದಿದ್ರೆ ನಮ್ಮ ಜಿಲ್ಲೆಗೆ, ನೀವು ತಾಯಿ ಸಮಾನ ನಮಗೆ ಅಂತ. ಈಗ ಅವ್ರು ಏನನ್ನ ನನ್ನ ಬಗ್ಗೆ ಏನನ್ನ ಹೇಳ್ತಾರೆ. ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆಯಾ ಈ ಹೋರಾಟ? ವಾಕ್ ಸ್ವಾತಂತ್ರ್ಯ ಅಲ್ಲ, ನಮ್ಮ ಧ್ವನಿ ಅಡಗಿಸುವ ಪ್ರಯತ್ನ ಇದು. ಹೋರಾಟದ ಪ್ರಜಾಪ್ರಭುತ್ವ ಇದೆಯೋ ಇಲ್ಲ, ನಾವು ಏನೇ ಜಿಲ್ಲೆ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ಒಂದು ಇದಾಗ್ತಾ ಇದೆ ನನಗೆ. ನನ್ನ ಫ್ಯಾಮಿಲಿ ಎಲ್ಲ ಫೋನ್ ಮಾಡ್ತಿದ್ರು, ಏನಿದು ನ್ಯಾಯ ಕೇಳಂಗಿಲ್ವ, ಬೇವರ್ಸಿ ಪೀಡೆ ಅನ್ನೋ ಪದ. ಇವಾಗ ನಾನು ಆಡು ಭಾಷೆ ರೀ, ನಾನು ಫಾರಿನ್ಗೆ ಹೋಗಿ ವಿದ್ಯೆ ಕಲ್ತು ಬಂದಿಲ್ಲ. ನಾನು ಏನಿದೆಯೋ ಅಂದಿದ್ದೀನಿ, ಆಯ್ತು ಸಾಮಾಜಿಕ ಜಾಲತಾಳ ಅಂದಿದ್ದೀನಿ. ಅದಕ್ಕೆ ದಂಡ ಕಟ್ಟಬೇಕಾ ಇಲ್ಲ ನನ್ನ ಏನು ಉರುಳಾಗ್ತೀರಾ ನೀವು? ಉರುಳಾಗ್ತೀರಾ? ಒಟ್ಟು ಧ್ವನಿ ಆಡಿಸುವ ಪ್ರಯತ್ನ. ಆ ಧ್ವನಿ ಅಡಗಿಸುವ ಪ್ರಯತ್ನ ಪ್ರಜಾಪ್ರಭುತ್ವದ ಕಗ್ಗೊಲೆ, ಇದು ಬೇರೆ ಏನಿಲ್ಲ. ಅದೇನೇ ಆಗ್ಲಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ಅಲ್ಲದೆ ಅಧಿಕಾರಿಗಳ ಕೆಲಸವನ್ನ ಪ್ರಶ್ನಿಸುವ ಹಕ್ಕು ಕೂಡ ಇದೆ. ಆದ್ರೆ ಅಧಿಕಾರದಲ್ಲಿ ಒಂದು ಹೆಣ್ಣು ಮಗಳು ಇದ್ದಂತಹ ಸಂದರ್ಭದಲ್ಲಿ ಪ್ರಶ್ನಿಸುವ ಪದಗಳು ಹಾಗೂ ಅವಾಚ್ಯ ಶಬ್ದಗಳನ್ನ ಬಳಸೋದು ಸರಿಯಲ್ಲ. ಒಟ್ನಲ್ಲಿ ಡಿಸಿ ವಿರುದ್ಧ ಅವಹೇಳನಾತ್ಮಕ ಕಮೆಂಟ್ಗೆ ಕ್ರಮ ಆಗ್ತಾ ಇದ್ದು, ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.